ನಮಸ್ಕಾರ. ನುಡಿಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಸರ್ಜನ್ ಸಜ್ಜನ ಇಬ್ಬರೂ ಬೇಕು. ದೇಹ ಹಾಳಾಗಿತ್ತು ಅಂದರೆ ನೀವು ಯಾರ ಹತ್ರ ಹೋಗ್ತೀರಿ? ಸರ್ಜನ್ ಹತ್ರ ತಾನೇ. ಹಾಗೆ ಮನಸ್ಸು ಹಾಳಾಗಿದ್ದರೆ ಸಜ್ಜನರ ಹತ್ರ ಹೋಗಬೇಕು. ನಮಗೆ ಸರ್ಜನ್ನೂ ಬೇಕು, ಸಜ್ಜನರೂ ಬೇಕು. ನಾವು ಎಂತಹ ಜನರ ಸಂಘ ಮಾಡುತ್ತೇವೆಯೋ ಹಾಗೆ ನಮ್ಮ ಜೀವನ ನಿರ್ಮಾಣ ಆಗುತ್ತೆ. ಒಳ್ಳೆಯವರ ಸಂಘ ಮಾಡಿದ್ರೆ ನಮ್ಮ ಮನಸ್ಸು ಒಳ್ಳೆಯದಾಗುತ್ತೆ. ಕೆಟ್ಟವರ ಸಂಘ ಮಾಡಿದರೆ ಮನಸ್ಸು ಕೆಡುತ್ತೆ. ಈಗ ಒಂದು ಬಿದಿರು ತೆಗೆದುಕೊಳ್ಳಿ. ಅದು ಕಟುಕನ ಕೈಗೆ ಸಿಕ್ಕರೆ ಸುಟ್ಟು ಬೂದಿಯಾಗುತ್ತದೆ. ಕೊಳಲು ಮಾಡುವವನ ಕೈಗೆ ಸಿಕ್ಕರೆ ಕೃಷ್ಣನ ಕೈಯೊಳಗಿನ ಮುರುಳಿಯಾಗುತ್ತದೆ. ಒಂದು ಹುಡುಗ ಕುಡಿತದ ಚಟಕ್ಕೆ ಸಿಲುಕಿದ್ದ. ಎಷ್ಟು ಕುಡಿತಿದ್ದ ಅಂದರೆ ಹೊಲ ಮನೆ ಎಲ್ಲ ಕಳೆದುಕೊಂಡಿದ್ದ. ಅವನಿಗೆ ಒಬ್ಬ ಸ್ನೇಹಿತ ಇದ್ದ. ಅವನು ಬಂಗಾರದ ವ್ಯಾಪಾರಿ. ಈ ಕುಡುಕನ ಬಳಿ ಇನ್ನೂ ಅರ್ಧ ಎಕರೆ ಹೊಲ ಉಳಿದಿತ್ತು. ಆಗ ಅವನಿಗನ್ನಿಸ್ತು, ನಾನು ಅಪ್ಪನಿಗೆ ಒಳ್ಳೆಯ ಮಗ ಆಗಲಿಲ್ಲ, ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ, ಮಕ್ಕಳಿಗೆ ಒಳ್ಳೆಯ ಅಪ್ಪನೂ ಆಗಲಿಲ್ಲ. ಈಗ ಉಳಿದಿರುವ ಅರ್ಧ ಎಕರೆ ಹೊಲ ಮಾರಾಟ ಮಾಡಿ ಹೆಂಡತಿಗೆ ಬಂಗಾರ ತಂದು ಕೊಡೋಣ ಎಂದು ಸ್ನೇಹಿತನಿಗೆ ಬಂಗಾರ ತರೋಣ ಬಾ ಎಂದು ಕರೆದ. ಇಬ್ಬರೂ ಕೂಡಿ ಪೇಟೆಗೆ ಹೋದರು. ಬಂಗಾರ ತೆಗೆದುಕೊಂಡರು. ಅಷ್ಟೊತ್ತಿಗೆ ಸಂಜೆಯಾಗಿತ್ತು. ಈ ಕುಡುಕನಿಗೆ ತಡೀಲಿಲ್ಲ. ಹೀಗೆ ಹೋಗಿ ಹಾಗೆ ಬಂದುಬಿಡ್ತೀನಿ ಅಂತ ಹೇಳಿ ಹ್ಯಾಂಗೋ ಬಂದ. ಅಷ್ಟರಲ್ಲಿ ಊರಿಗೆ ಹೋಗುವ ಬಸ್ ಹೊರಟು ಹೋಗಿತ್ತು. ಆಗ ಬಂಗಾರ ವ್ಯಾಪಾರ ಮಾಡುವವ ಹೇಳಿದ, ಇಬ್ಬರ ಬಳಿಯೂ ಬಂಗಾರ ಇದೆ, ಇಲ್ಲೇ ಉಳಿದು ಬೆಳಿಗ್ಗೆ ಹೋಗೋಣ ಎಂದ. ಅದಕ್ಕೆ ಈ ಕುಡುಕ ಒಪ್ಪಲಿಲ್ಲ. ಬೆಳದಿಂಗಳು ಇದೆ, ನಡೆದುಕೊಂಡೇ ಹೋಗೋಣ ಅಂದ. ಸ್ವಲ್ಪ ದೂರ ಹೋಗೋದ್ರೊಳಗೆ ಈ ಕುಡುಕ ನಿದ್ದೆ ಬರ್ತಾ ಇದೆ, ಸ್ವಲ್ಪ ಮಲಗಿ ಹೋಗೋಣ ಎಂದ. ಒಂದು ಮರದ ಬುಡದಲ್ಲಿ ಮಲಗಿಬಿಟ್ಟ. ಬಂಗಾರದ ವ್ಯಾಪಾರಿಗೆ ಭಯ. ಅದಕ್ಕೆ ಆತ ಮರ ಹತ್ತಿ ಕುಳಿತ. ಕೆಲವೇ ಕ್ಷಣದಲ್ಲಿ 4 ಮಂದಿ ಕಳ್ಳರು ಬಂದು ಕುಡುಕನನ್ನು ಎಬ್ಬಿಸಿ, ಏನೇನಿದೆ ಎಲ್ಲ ಕೊಡು ಅಂದರು. ಈತ ಕಿಸೆಯಲ್ಲಿದ್ದ ಹಣ ಕೊಟ್ಟ, ಬಂಗಾರವನ್ನೂ ಕೊಟ್ಟ. ಕಳ್ಳರಿಗೆ ಅನುಮಾನ ಬಂತು. ಈತ ಕುಡುಕ, ಸುಳ್ಳು ಹೇಳುತ್ತಿರಬಹುದು, ನಕಲಿ ಬಂಗಾರ ಕೊಡುತ್ತಿರಬಹುದು. ಇದು ನಿಜವಾದ ಬಂಗಾರವೇನೆಯಾ ಅಂತ ಕೇಳಿದರು. ಹೌದು ಸ್ವಾಮಿ, ನಿಜವಾದ ಬಂಗಾರ. ಬೇಕಾದರೆ ಮರದ ಮೇಲೆ ನನ್ನ ಸ್ನೇಹಿತ ಕುಳಿತಿದ್ದಾನೆ, ಅವನನ್ನೇ ಕೇಳಿ. ಅವನು ನಾನು ಇಬ್ಬರು ಇವತ್ತಷ್ಟೇ ಬಂಗಾರ ಖರೀದಿ ಮಾಡಿದ್ದೇವೆ ಅಂದ. ಮರದ ಮೇಲಿದ್ದ ಸ್ನೇಹಿತನನ್ನು ಕೆಳಗೆ ಇಳಿಸಿ ಆತನ ಬಳಿಯಿದ್ದ ಬಂಗಾರವನ್ನು ಕಳ್ಳರು ದೋಚಿದರು. ಇದೆಲ್ಲ ಯಾಕಾಯಿತು ಅಂದರೆ ಬಂಗಾರದ ವ್ಯಾಪಾರಿ ಕುಡುಕನ ಸಹವಾಸ ಮಾಡಿದ್ದರಿಂದ ಆಯಿತು. ಅದಕ್ಕೆ ಅಕ್ಕ ಮಹಾದೇವಿ, ಗಿರಿಯಲಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು, ಕೊಳಕ್ಕಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸ, ಮಾಮರ ತಳಿತಲ್ಲದೆ ಸರಗೈವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗಲ್ಲದೆ ಅನ್ಯ ಕೆಳೆಸುವುದೇ ಎನ್ನ ಮನ, ಪೇಳಿರೆ ಕೆಳದಿಯರಿರಾ ಎಂದು ಹೇಳುತ್ತಾಳೆ. ನಮಸ್ಕಾರ. ಧನ್ಯವಾದಗಳು.